ಹಲೋ ಫ್ರೆಂಡ್ಸ್, ಮನೇಲಿ ಇವತ್ತು ಕೆಲವೊಂದು ತರಕಾರಿಗಳು ಸ್ವಲ್ಪ ಉಳ್ಕೊಂಡಿತ್ತು. ಸೊ ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಸಿಂಪಲ್ ಆಗಿ ಒಂದೇ ಒಂದು ಮಾಡೋಣ ಅಡುಗೆ ಅಂದ್ಕೊಂಡ್ರೆ ಎಲ್ಲ ತರಕಾರಿ ನೋಡ್ಬಿಟ್ಟು ಅಯ್ಯೋ ಹಾಳಾಗ್ತಾ ಇದೆಯಲ್ಲ ಅಂತ ಎಲ್ಲದರಲ್ಲೂ ಏನೇನು ಮಾಡಬೇಕು ಮಾಡ್ಬೋಣ ಅಂತ ಮಾಡಿದೆ. ಗೆಡ್ಡೆಕೋಸಲ್ಲಿ ತಂಬುಳಿ ಮತ್ತು ಚಪ್ರದವರೆಕಾಯಿ ಪಲ್ಯ, ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಉಳಿದಿತ್ತು ಒಂದು 7-8, ಅದರಲ್ಲಿ ಚಟ್ನಿ. ಸೊ ಹೀಗೆ ಒನ್ ಬೈ ಒನ್ ಆ್ಯಡ್ ಹಾಕ್ಕೊಂಡು 3-4 ಅಡುಗೆಗಳಾಗೋಯ್ತು ಇವತ್ತು. ಅದಕ್ಕೆ ಹೆಂಗಿರು ಮಾಡ್ತಿದ್ನಲ್ಲ ನಿಮಗೂ ತೋರಿಸೋಣ ಅಂತ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೆಡ್ಡೆಕೋಸು ಒಂದು 2 ಗೆಡ್ಡೆಕೋಸು ಸಣ್ಣದಾಗಿ ಹೆಚ್ಚಿ ಈ ಥರ ಸ್ಲಿಟ್ ಮಾಡಿ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಬೇಯಿಸಿ, ಆಮೇಲೆ ಆ ನೀರನ್ನು ತೆಗೆದುಬಿಡಬೇಕು. ಈ ಕಡೆ ಸೈಡಲ್ಲಿ ಅನ್ನಕ್ಕೂ ಇಡ್ತಾ ಇದ್ದೀನಿ. ಈಗ ತಂಬುಳಿಗೆ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಕಾಯಿ ತುರಿ ಒಂದು 1/4 ಬಟ್ಲಷ್ಟು, ಆಮೇಲೆ ಜೀರಿಗೆ 1 ಸ್ಪೂನು, ಖಾರಕ್ಕೆ 5-6 ಹಸಿಮೆಣಸಿನ್ಕಾಯಿ, ಮತ್ತು ಮೆಣಸು ಕೂಡ ಹಾಕಿದ್ದೀನಿ, ಒಂದು 10 ಕಾಳು ಮೆಣಸು. ಖಾರ ನೋಡ್ಕೊತ ಹಾಕೊಳ್ಳಿ, ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡ್ಕೋಬೋದು ಖಾರ ಜಾಸ್ತಿ ಬೇಡ ಅಂದರೆ. ಆಮೇಲೆ ಒಂದೇ 1 ಇಂಚು ಶುಂಠಿ ಸಣ್ಣದಾಗಿ ಹೆಚ್ಚಿಬಿಟ್ಟು ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಮೊಸರು ಹಾಕ್ಕೊಂಡೇ ರುಬ್ತಾ ಇದ್ದೀನಿ, ತಂಬುಳಿ ಮಾಡ್ತಾ ಇದ್ದೀನಲ್ವ, ಅದರಿಂದ ಮೊಸರು ಹಾಕ್ಕೊಂಡೇ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ನೀರು ಹಾಕ್ಕೊಂಡು ರುಬ್ಕೊಬೋದು, ಆಮೇಲೆ ಮೊಸರು ಸೇರಿಸ್ಬೋದು, ಬಟ್ ನಾನು ಡೈರೆಕ್ಟಾಗಿ ಮೊಸರು ಹಾಕಿ ರುಬ್ತಾ ಇದ್ದೀನಿ. ನೋಡಿ ರುಬ್ಬಿದಾಗಿದೆ, ಚೆನ್ನಾಗಿ ನೈಸಾಗಿ ರುಬ್ಬಿರಬೇಕು. ಈಗ ಬಾಣಲೆಯಲ್ಲಿ ನಾನು ಚಟ್ನಿಗೆ ಹುರ್ಕೋತಾ ಇದ್ದೀನಿ. ತಂಬುಳಿಗೆ ಮಸಾಲ ರೆಡಿ ಮಾಡಿಟ್ಟಿದ್ದೀವಿ, ಅಲ್ಲಿ ಗೆಡ್ಡೆಕೋಸು ಬೇಯ್ತಾ ಇದೆ, ಬೆಂದ ಮೇಲೆ ಹಾಕೋಣ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋದು. 1 ಟೀ ಸ್ಪೂನ್ ಆಯಿಲ್ ಹಾಕಿ, 1 ಸ್ಪೂನ್ ಮೆಂತ್ಯ ಹಾಕಿ, 1 ಚಿಟಿಕೆ ಅರಿಶಿನ ಹಾಕಿ, 7-8 ಹಸಿಮೆಣಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಖಾರ ಮುಂದಿರಬೇಕು, ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಕಹಿ ಇರುತ್ತಲ್ವಾ, ಅದರಿಂದ. ಬಟ್ ಮೆಂತ್ಯ ಹಾಕೋದ್ರಿಂದ ಕಹಿ ಬರುತ್ತೆ ಅನ್ಕೋಬೇಡಿ, ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ 1 ಸ್ಪೂನ್ ಮೆಂತ್ಯ ಹಾಕಿದ್ದಾಗಿದೆ, ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದೆ. ಈಗ ಬೆಟ್ಟದ ನೆಲ್ಲಿಕಾಯಿ ಬೀಜ ತೆಗೆದ್ಬಿಟ್ಟು ಈಗ ಅರ್ಧ ಹೊಡೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆ ಥರ ಬೀಜ ತೆಗೆದ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಉಪ್ಪು ರುಚಿಗೆ ತಕ್ಕಾಗಿ ಈಗಲೇ ಹಾಕ್ಬಿಟ್ಟು ಬಾಡಿಸಿದ್ರೆ ಬೇಗನೂ ಮೆತ್ತಗಾಗುತ್ತೆ, ಕೆಲಸ ಬೇಗ ಆಗುತ್ತೆ. ಅಷ್ಟೇ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅದು ಮೆತ್ತಗಾಗಬೇಕು. ಬೆಟ್ಟದ ನೆಲ್ಲಿಕಾಯಿ ಹುರಿದು ಮೆತ್ತಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ತಣ್ಣಗಾದ್ಮೇಲೆ. ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಲ್ವ, ಇದ್ರ ಜೊತೆಗೆ 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ರುಬ್ಕೊಳ್ಳಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು, ಮಿಕ್ಸಿ ಜಾರಲ್ಲಿ ರುಬ್ಬಕ್ಕಾಗಲ್ವಲ್ಲ ಅಂತ ಒಂಚೂರು ನೀರು ಹಾಕ್ಬೇಕಷ್ಟೇ. ಗಟ್ಟಿಯಾಗೇ ಇರಬೇಕು ಈ ಚಟ್ನಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಅಷ್ಟೇ ಸೂಪರಾಗಿರುತ್ತೆ. ಈಗ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫೈನಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗಿಬಿಡುತ್ತೆ. ಆಯಿತಾ?